ದುಡ್ಡು ಮಾಡೋದು ತುಂಬ ಸುಲಭ. ಆದರೆ ಕಷ್ಟ ಏನು ಅಂದರೆ ನೋವಿಂಗ್ ದ ಪ್ರೊಸೆಸ್, ಕಾರ್ಯವಿಧಾನ, ಪದ್ಧತಿ, ಪ್ರಕ್ರಿಯೆ. ನಮಗೊಂದು ಸಲ ವಿಧಾನ ಗೊತ್ತಾಗ್ಬಿಟ್ರೆ, ದಾರಿ ಗೊತ್ತಾದರೆ ನಾವು ಕೋಟಿಗಟ್ಟಲೆ ಹಣ ಮಾಡ್ಬೋದು. ನಾವು ಜಾಬ್ ಮಾಡ್ತಾಯಿದ್ದೀವೋ, ಬಿಸ್ನೆಸ್ ಮಾಡ್ತಾಯಿದ್ದೀವೋ, ಮನೇಲಿ ಹೌಸ್ ವೈಫ್ ಆಗಿದ್ದೀರೋ, ಸ್ಟೂಡೆಂಟೋ, ಇವ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ನಮಗೆ ಪ್ರೊಸೆಸ್ ಗೊತ್ತಾಗಬೇಕು. ಒಂದು ಸಲ ವಿಧಾನ ಗೊತ್ತಾಯಿತು ಅಂದರೆ ದುಡ್ಡು ಮಾಡಬಹುದು. ಬುದ್ಧ ಅವರ ನೋಬಲ್ ಟ್ರುತ್, ದುಃಖ ಇದೆ, ಅದನ್ನು ಪರಿಹರಿಸುವ ವಿಧಾನ ಇದೆ 4ನೇದು. ಆ ವಿಧಾನ ಗೊತ್ತಾಗ್ಬಿಟ್ರೆ ದುಃಖದಿಂದನೂ ಹೊರಬರ್ಬೋದು. ಹಾಗೆ ಇಲ್ಲಿ ಸಹ ದುಡ್ಡು ಮಾಡೋ 3 ಹಂತ: ಮೇಕಿಂಗ್ ಇಟ್, ಕೀಪಿಂಗ್ ಇಟ್, ಮಲ್ಟಿಪ್ಲೈಯಿಂಗ್ ಇಟ್. ನೀವು ಅನ್ಕೋಬೋದು ದುಡ್ಡಿದ್ರೆ ತಾನೇ ಇಟ್ಕೊಳ್ಳೋದು, ಮಲ್ಟಿಪ್ಲೈ ಮಾಡೋದು ಅಂತ. ನಿಜ, 1 ಕೋಟಿ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇಲ್ಲ, ಒಂದು ಸರ್ವಿಸ್ ಇಲ್ಲ, ನಾವು ಬ್ರ್ಯಾಂಡ್ ಆಗಿಲ್ಲ, ಜನ ನಮ್ಮನ್ನು ಗುರುತಿಸ್ತಾ ಇಲ್ಲ. ಹೇಗೆ ಮಾಡೋದು 1 ಕೋಟಿ? ಒಂದು ವೇಳೆ ಹೇಗಾದರೂ ಮಾಡಿ ನೀವು 1 ಕೋಟಿ ಮಾಡಿಬಿಟ್ರಿ ಅಂದರೆ ಒಂದು ಫೌಂಡೇಶನ್ ಸೆಟ್ ಆಗುತ್ತೆ. ಆವಾಗ 10 ಕೋಟಿ 100 ಕೋಟಿ ಈಸಿಯಾಗಿ ಮಾಡಬಹುದು. ನಮ್ಮ ಜೀವನದಲ್ಲಿ ಹಣ ಬರಬೇಕು ಅಂದರೆ ಎನರ್ಜಿ ಚೇಂಜ್ ಆಗಬೇಕು. ಯಾಕೆಂದರೆ ಎನರ್ಜಿ ಅಂದ್ರೇ ವೆಲ್ತ್. ನಮ್ಮಲ್ಲಿ ಎನರ್ಜಿ ಚೇಂಜ್ ಆಯಿತು ಅಂದರೆ, ಶಿಫ್ಟ್ ಆಯಿತು ಅಂದರೆ ಅದು ನಮ್ಮ ಬಿಸ್ನೆಸ್ ಮೇಲೆ, ನಮ್ಮ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ. ಬಿಸ್ನೆಸ್ ಅಂದ್ರೇ ಸೇವೆ. ಯಾಕೆ ಸೇವೆ ಅಂದರೆ ನಾವೇನು ಬೇರೆಯವ್ರಿಗೆ ಕೊಡ್ತಾಯಿದ್ದೀವೋ ಅದರಿಂದ ಅವರ ಸಮಸ್ಯೆ ಬಗೆಹರಿತಾ ಇದೆ. ನಮ್ಮ ಪ್ರಾಡಕ್ಟು, ಸರ್ವಿಸ್ ಮೂಲಕ ಅವರ ಜೀವನದಲ್ಲಿ ಬದಲಾವಣೆ ಆಗ್ತಾಯಿದೆ.